ಹಾಯ್, ಇದು ನನ್ನ ಸಂಡೇ ಬ್ಲಾಗ್. ನಾವೆದ್ದಿದ್ದು ಸ್ವಲ್ಪ ಲೇಟಾಗೋಯಿತು. ಸದ್ಯಕ್ಕೆ ಲೇಟಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಮಗುಗೆ ಏನಾದರೂ ಮಾಡಿಸಿ ತಿನ್ನಿಸೋಣ, ಆಮೇಲೆ ನಮಗೇನಾದರೂ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಟೈಮ್ ಆಗಿತ್ತು ಅಂತ ಅವನಿಗೆ ಫಸ್ಟ್ ರಾಗಿ ಸರಿನ ಮಾಡಿ ತಿನ್ನಿಸೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ. ಸದ್ಯಕ್ಕೆ ಅವನಿಗೆ ತಿನ್ನಿಸಿ ಆಮೇಲೆ ನಮಗೇನು ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಸಿಂಪಲಾಗಿ ಏನಾದರೂ ಮಾಡಿಕೊಂಡ್ರೆ ಆಗುತ್ತೆ, ತಿಂಡಿ ಮಾಡೋದಕ್ಕೆ ಟೈಮ್ ಆಗೋಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಊಟ ಮಾಡಿಸಿದೆ. ಫ್ರಿಜ್ಜಲ್ಲಿ ಮೊಟ್ಟೆ ಇತ್ತು, ಹಾಗೆಯೇ ಬ್ರೆಡ್ ಕೂಡ ಇತ್ತು. ತಿಂಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತಲ್ಲ ಅಂತ ಹೇಳಿ ಬ್ರೆಡ್ ಟೋಸ್ಟೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ ತಗೊಂಡು, ಒಂದು ಟೊಮ್ಯಾಟೊ ತಗೊಂಡು, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ನೀಟಾಗಿ ಹೆಚ್ಕೊಂಡೆ. ನಾನು ಫಸ್ಟ್ ಟೈಮ್ ಇದು ವೆಜಿಟೇಬಲ್ ಚಾಪರ್ನ ಯೂಸ್ ಮಾಡಿ ಇದನ್ನೆಲ್ಲ ಕಟ್ ಮಾಡಿಕೊಂಡೆ. ನಾನು ತಂದು ತುಂಬ ದಿನ ಆಗಿತ್ತು, ಬಟ್ ಅದನ್ನು ಯೂಸ್ ಮಾಡಿರಲಿಲ್ಲ. ನೋಡೋಣ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಎಲ್ಲ ಆನಿಯನು ಟೊಮ್ಯಾಟೊನ ಅದಕ್ಕೆ ಸೇರಿಸ್ಕೊಂಡು ಚಾಪ್ ಮಾಡಿದೆ. ಅದು ತುಂಬಾ ಚೆನ್ನಾಗಿ ಬಂತು. ಸ್ವಲ್ಪ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗು ಹೆಚ್ಚಿದಂತಹ ಎಲ್ಲದನ್ನು ಹಾಕ್ಕೊಂಡೆ, ಅದು ಚಾಪ್ ಆಗಲಿಲ್ಲ, ಅಂದರೆ ನೀಟಾಗಿ ಕಟ್ ಆಗಲಿಲ್ಲ ಅದು. ಆಮೇಲೆ ಅದನ್ನು ತೆಗೆದುಬಿಟ್ಟು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಆಯಿತು. ನಾನು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಬ್ರೆಡ್ ಟೋಸ್ಟ್ಗೆ, ಅದೇ ರೀತಿ ಅದರಲ್ಲಿ ಬಂತು. ನನಗಂತೂ ಖುಷಿಯಾಗಿತ್ತು. ಎಷ್ಟೊಂದು ಟೈಮ್ ಉಳಿತಲ್ಲ, ಅದು ಕಟ್ ಮಾಡಬೇಕಾಗಿರೋ ಟೈಮ್ ಎಲ್ಲ ಉಳೀತು ಅಂತ ಹೇಳಿಬಿಟ್ಟು ಫಸ್ಟು ಅದರಲ್ಲೇ ಚಾಪ್ ಮಾಡಿಕೊಂಡು ನಂತರ ನಾನು ಅದನ್ನು ಯೂಸ್ ಮಾಡಬೇಕಾದ್ರೆ ನನ್ನ ಮಗ ಒಳಗಡೆಯಿಂದ ಸೌಂಡ್ ಕೇಳಿಕೊಂಡು ಓಡಿ ಬಂದುಬಿಟ್ಟ. ಅವ್ನು ಬರೋ ಅಷ್ಟರಲ್ಲಿ ಚಾಪ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಅವ್ನು ಬಂದು ನಾನು ಕಟ್ ಮಾಡ್ತೀನಿ ಕೊಡು ಅಂತ ಇದು ಮಾಡ್ತಾನೆ ಅಂತ ಹೇಳಿಬಿಟ್ಟು ನಾನು ಹಾಗೆ ನಿಧಾನಕ್ಕೆ ಸೌಂಡ್ ಆಗದೆ ಇರೋ ಥರ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಅವನಿಗೆ ಗೊತ್ತಾಗ್ಬಿಟ್ಟು ಏನು ಮಾಡ್ತಿದ್ದ ಅಂತ ಹೇಳಿದ್ರೆ, ಅವನು ಹೊರಗಡೆ ಟಿ ವಿನಲ್ಲಿ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ಅಂತೂ ಆ ಸೌಂಡಿಗೆ ಅವನು ಓಡಿ ಬಂದುಬಿಟ್ಟ. ಕೊಡು ಮಮ್ಮಿ ನಾನು ಮಾಡ್ತೀನಿ ಅಂತ ಹೇಳಿ. ಅಯ್ಯೋ ಇರೋ ಮಗನೇ, ನಾನು ಮಾಡ್ಕೊತೀನಿ. ಅವನಿಗೆ ಕೊಟ್ಟರೆ ಆಮೇಲೆ ಅದರಲ್ಲಿ ಬ್ಲೇಡ್ ಎಲ್ಲ ಇರುತ್ತಲ್ಲ, ಸೊ ಭಯ ಆಗುತ್ತೆ ಅಂತ ಹೇಳಿ ಅವನಿಗೆ ಕೈಗೆ ಸಿಗಬಾರ್ದು ಅಂತ ಅಯ್ಯೋ ಅವ್ನು ಕೆಳಗಡೆ ಬೀಳಿಸ್ಬಿಟ್ಟ. ಆಮೇಲೆ ಎಲ್ಲದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಸಾಲ್ಟ್ ಎಲ್ಲ ಸೇರಿಸ್ಕೊಂಡು ನನ್ನ ಬ್ರೆಡ್ ಟೋಸ್ಟ್ಗೆ ಬೇಕಾದಂತಹ ಇದನ್ನು ಮೊಟ್ಟೆ ಎಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡು ಆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡೆ. ಅವನಿಗೂ ತುಂಬ ಕ್ಯೂರಿಯಾಸಿಟಿ. ನಾನು ಅಡುಗೆ ಮಾಡಬೇಕಾದ್ರೆ ಅವ್ನು ನನ್ನ ಜೊತೆಯಲ್ಲೇ ಇರ್ತಾನೆ. ನಾನು, ನನ್ನ ಹಸ್ಬೆಂಡು, ನನ್ನ ಮಗ 3 ಜನ ಇರೋದರಿಂದ ನಂದೆಲ್ಲ ಕೆಲಸದಲ್ಲೂ ಅವನು ಇದ್ದೇ ಇರ್ತಾನೆ. ನಾನೇ ನೋಡ್ಕೊಳ್ಳೋದ್ರಿಂದ ನನ್ನ ಜೊತೆಗೆ ಇರ್ತಾನೆ ಅವನು. ಅವನನ್ನು ಇಟ್ಕೊಂಡೆ ನಾನು ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡ್ಕೊಬೇಕು. ಅವ್ನು ಜಾಸ್ತಿ ಹೊತ್ತು ಮಲಗೋದು ಇಲ್ಲ, ನಾನಿಲ್ಲ ಅಂತಂದರೆ ಪಕ್ಕದಲ್ಲಿ. ಸೊ ಅವನನ್ನು ಇವಾಗ ಅದನ್ನು ತಿರುಗಿಸು ಅಂತ ಹೇಳಿ ಕೊಟ್ಬಿಟ್ಟು ನಾನು ಬ್ರೆಡ್ಡನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನ್ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಇಟ್ಕೊಂಡು ನಂತರ ಬ್ರೆಡ್ಡನ್ನೆಲ್ಲ ರೆಡಿ ಮಾಡಿ ಸ್ವಲ್ಪ ಅದಕ್ಕೆ ಬಟರ್ ಚುಂಬಿಸ್ಬಿಟ್ಟು, ಬಟರ್ ಸ್ವಲ್ಪ ಮೆಲ್ಟ್ ಆಗಿಬಿಟ್ಟಿತ್ತು, ನಾನು ಒಲೆ ಪಕ್ಕದಲ್ಲೇ ಇಟ್ಟಿದ್ದರಿಂದ ಬಟರ್ನ ಹಾಕಿ ನಂತರ ಬ್ರೆಡ್ಡನ್ನು ಪ್ಯಾನ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು, ಫಸ್ಟ್ ಒಂದು ಸೈಡು ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡಿಕೊಂಡೆ. ಅದು ಬಿಸಿ ಆದ ನಂತರ ಫುಲ್ಲು ಲೋ ಫ್ಲೇಮಲ್ಲಿ ಆ ಬ್ಯಾಟಲ್ಲಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮೊಟ್ಟೆದು, ಅದನ್ನು ಸೇರಿಸ್ಕೊಂಡೆ. ಫಸ್ಟು ಇದಕ್ಕೆ ಒಳ್ಳೆ ನೀಟಾಗಿ ಶೇಪನ್ನು ಕೊಟ್ಕೊಂಡೆ. ಅಂತಂದರೆ ನಾವು ತಿರುವು ಹಾಕಬೇಕಾದ್ರೆ ಅದು ಏನು ಇದಾಗಬಾರ್ದು ಅಲ್ವಾ, 4 ಸೈಡು ನೀಟಾಗಿ ಬರಬೇಕು ಅಲ್ವಾ. ಸೊ ಹಾಗಾಗಿ ಅದು ಆ ಬ್ಯಾಟಲ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಬ್ರೆಡ್ ಟೋಸ್ಟ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬ್ರೆಡ್ ನೀಟಾಗಿ ಬೆಂದಿರೋದ್ರಿಂದ ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ಆ ಬ್ಯಾಟಲ್ ಕೂಡ ನೀಟಾಗಿ ಬೆಂದಿರುತ್ತೆ. ನಾನು ಪ್ರತಿ ಸಲ ಮಾಡಬೇಕಾದ್ರೆ ಹೀಗೆ ಮಾಡೋದು, ಯಾಕೆಂತಂದರೆ ನನಗೆ ಟೇಸ್ಟ್ ಗೊತ್ತಾಗಿದೆ ಅಲ್ವಾ. ಸೊ ಹಾಗಾಗಿ ನಾನು ಹೀಗೆ ಮಾಡ್ಕೊತೀನಿ. ಆ ಬ್ಯಾಟಲ್ ಇವಾಗ ನೀಟಾಗಿ ಬೇಯೋದಕ್ಕೆ ಬಿಡಬೇಕು. ಅಂದರೆ ಬ್ರೆಡ್ ಕೆಳಗಡೆ ಟೋಸ್ಟ್ ಬ್ರೆಡ್ ಫ್ರೈ ಆಗಿರುತ್ತೆ. ಬ್ರೆಡ್ ಫ್ರೈ ಆಗೋದ್ರಿಂದನೇ ಆ ಕ್ರಿಸ್ಪಿನೆಸ್ ಬರುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಫ್ಲೇಮನ್ನು ಕೊಟ್ಟು ಅದ್ರ ಮೇಲೆ ಸ್ವಲ್ಪ ನಾನು ತುಪ್ಪನ ಹಾಕ್ಕೊಂಡೆ. ಸ್ವಲ್ಪ ತುಪ್ಪನ ಯೂಸ್ ಮಾಡ್ತೀವಿ ನಾವು ಅಡುಗೆಗಳಿಗೆ ಸಾಮಾನ್ಯವಾಗಿ.
ಸೊ ಹಾಗಾಗಿ ಅದು ತುಪ್ಪನ ಸೇರಿಸ್ಕೊಂಡೆ. ನನ್ನ ಮಗ ರೊಟ್ಟಿ 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 ಅಂತಿದ್ದ ಚಪಾತಿ ಅಂದ್ಕೊಂಡು. ನಂತರ ಅದನ್ನು ತಿರುವಿ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಬಂತು ಬ್ರೆಡ್ ಟೋಸ್ಟು. ನಾನು ಯಾವಾಗಲಾದರೂ ಒಂದು ಸತಿ ಮಾಡ್ತೀನಿ, ವೀಕ್ಲಿ ಒಂದು ಸತಿ ಮಾಡೋದಿಲ್ಲ, ಯಾವಾಗಲಾದರೂ ಒಂದು ಸತಿ ಮಾಡ್ತೀನಿ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಬ್ರೆಡ್ ಟೋಸ್ಟ್ ರೆಡಿ ಆಯಿತು. ಹೋಗಿ ಪಪ್ಪನ ಎಬ್ಬಿಸು ತಿನ್ನೋಣ ಅಂತ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ದೆ. ಫೈನಲಿ ಬ್ರೆಡ್ ಟೋಸ್ಟ್ ಎಲ್ಲ ರೆಡಿ ಆಯಿತು. ಸಂಡೇ ಅಂತಂದ್ರೇ ಹಾಗೆ ಅಲ್ವಾ, ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಬ್ರೆಡ್ ಟೋಸ್ಟ್ ಮಾಡಾಯಿತು. ಅದನ್ನು ತಿಂದ್ವಿ. ಮಗುಗೂ ಸ್ನಾನ ಮಾಡಿಸಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಅವರು ಒಂದು 1/2 ಕಿಲೋ ಅಷ್ಟು ಮಟನ್ ತಗೊಂಬಂದಿದ್ರು. ಸೊ ಅದನ್ನು ಮಟನ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಬಿರಿಯಾನಿಗೆ ಏನು ಪೀಸ್ ಬೇಕು ಅದೇ ಥರ ಕಟ್ ಮಾಡಿಸಿದ್ರು. ಬಿರಿಯಾನಿ ಪೀಸ್ ಫುಲ್ ಸಾಫ್ಟಾಗಿ ತುಂಬ ಎಳೆದಾಗಿ ಇತ್ತು ಮಟನ್ನು. ಹಾಗಾಗಿ ಬಿರಿಯಾನಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನಾನು ಬಿರಿಯಾನಿ ಮಾಡಿಕೊಂಡೆ. ಸದ್ಯಕ್ಕೆ ನಾನು ಬಿರಿಯಾನಿ ತುಂಬ ರುಚಿಯಾಗಿ ಮಾಡಿದ್ದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಪುದೀನ ತಗೊಂಡಿದ್ದೆ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೆ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ನೆಕ್ಸ್ಟ್ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 5 ಹಸಿರು ಮೆಣಸಿನ್ಕಾಯಿ. ಖಾರ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. 5ರಿಂದ 6 ಹಸಿರು ಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಹಾಗೆ 2 ಮೀಡಿಯಮ್ ಸೈಜ್ ಆನಿಯನ್ನು. ಮತ್ತು ಅದಕ್ಕೆ ಬೇಕಾಗಿರುವಂತಹ ಮಸಾಲೆ ನೋಡಿದ್ರೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಜೀರಿಗೆ, ಏಲಕ್ಕಿ, ಶಾಯಿ ಜೀರಾ, ಲವಂಗ, ಮತ್ತು ಇದು ಅನಾನಸ್ ಮೊಗ್ಗು, ಸ್ಟಾರ್ ಮೊಗ್ಗು, ಹಾಗೆ ಮಸಾಲೆ ಮತ್ತು 2 ಪಲಾವ್ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನಿಷ್ಟು ಮಸಾಲೆಗಳನ್ನ ತಗೊಂಡಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ನಾನಿಷ್ಟು ತೋರಿಸಿದ್ನಲ್ಲ ಆ ಮಸಾಲೆಗಳನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಹೀಗೆ ಫ್ರೈ ಮಾಡೋದ್ರಿಂದ ಕೆಲವರು ಇನ್ಸ್ಟೆಂಟ್ ಪೌಡರ್ಗಳನ್ನು ಯೂಸ್ ಮಾಡ್ತಾರೆ, ಬಟ್ ಅದು ಅಷ್ಟು ಟೇಸ್ಟ್ ಕೊಡಲ್ಲ. ನಾವೇ ಈ ಮಸಾಲೆಗಳನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿ ನಾವು ಸೇರಿಸಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರುಚಿ. ನೀವು ಯಾವತ್ತಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಈ ಸತಿ ಈ ರೀತಿ ಟ್ರೈ ಮಾಡ್ಕೊಳ್ಳಿ. ತುಂಬ ಇನ್ಸ್ಟೆಂಟ್ ಟೇಸ್ಟ್. ಮತ್ತು ಅದಕ್ಕೆ ಇವಾಗ ಹಸಿರು ಮೆಣಸಿನ್ಕಾಯಿ ಏನು ತೋರಿಸಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಆ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಹೊತ್ತು ಅದರಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ಅದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು. ನಾನು 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮಟನ್ ಅರ್ಧ kg ಇರೋದ್ರಿಂದ ನಾನು ಸ್ವಲ್ಪ ಇದು ಈ ಐಟಮ್ಗಳನ್ನು ತೊಗೊಂಡಿದ್ದೀನಿ, ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪನೇ ತೊಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ನ ತೊಗೋಬೇಕಾಗುತ್ತೆ. ಇವಾಗ ಆನಿಯನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಆನಿಯನ್ ಇವಾಗ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ನಾವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಫ್ರೈ ಮಾಡ್ಕೊತಾ ಇರೋದ್ರಿಂದ ತುಂಬ ಡೀಪ್ ಫ್ರೈ ಆಗಬೇಕು ಅಂತ ಏನಿಲ್ಲ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಒಂದು 1/2 ಇಂಚಷ್ಟು ಶುಂಠಿ, 1 ಗೆಡ್ಡೆ ಫುಲ್ಲು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ನಂತರ ಇದನ್ನು ಇದರಲ್ಲೇ ಫ್ರೈ ಮಾಡ್ಕೊಬೇಕು. ಆ ಮಸಾಲೆಗಳೆಲ್ಲ ಹಾಕಿರೋದ್ರಿಂದ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಾವು ಫ್ರೈ ಮಾಡ್ಕೊತಿರ್ಬೇಕಾದ್ರೇ. ಸೊ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಟೈಮ್ ತಗೊಂಡು ಫ್ರೈ ಮಾಡೋದ್ರಿಂದ ನಮ್ಮ ಬಿರಿಯಾನಿ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ನಂತರ ಇದಕ್ಕೆ ಪುದೀನ ಸೊಪ್ಪನ್ನು ತೊಗೊಂಡಿದ್ವಲ್ಲ, 1 ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ನಂತರ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪಿಂದನೇ ಇದು ಮೇ ಬಿ ಇಷ್ಟೊಂದು ಚೆನ್ನಾಗಿ ಟೇಸ್ಟ್ ಕೊಡೋದು ಅನಿಸುತ್ತೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ ಆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟು. ಸೊ ಇದನ್ನೆಲ್ಲ ಇವಾಗ ನೀಟಾಗಿ ಫ್ರೈ ಆಗಬೇಕು. ಸೊಪ್ಪು ಸ್ವಲ್ಪ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಫ್ರೈ ಮಾಡೋದು ಬೇಡ.
ಕೈ ಆಡಿಸ್ತಾ ಇದ್ದರೆ ನೀಟಾಗಿ ಬೇಗ ಫ್ರೈ ಆಗುತ್ತೆ, ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತಲ್ವ, ನೀಟಾಗಿ ಫ್ರೈ ಆಗುತ್ತೆ. ನೋಡಿ ಇವಾಗ ಇದು ಫ್ರೈ ಆಗಿದೆ ಅಲ್ವಾ. ನಂತರ ಇದಕ್ಕೆ ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ. ಬಿರಿಯಾನಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ಈ ರೀತಿ ಮಾಡಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ. ನೀವು ಯಾವತ್ತಾದರೂ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಇದನ್ನು ಇವಾಗ ತಣ್ಣಗಾಗಕ್ಕೆ ಇಟ್ಬಿಡೋಣ. ಒಂದು ಕುಕ್ಕರ್ ತಗೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಇದು ಕಸ್ತೂರಿ ಮೇಥಿನ ಸೇರಿಸ್ಕೊತಾ ಇದ್ದೀನಿ. ಕಸ್ತೂರಿ ಮೇಥಿ ಸೇರಿಸ್ಕೊಂಡು ಆದಮೇಲೆ ಅದು ಎಣ್ಣೆ ಸ್ವಲ್ಪ ಕಾದಾಗ ಇದಕ್ಕೆ ನಾವು ಏನು ಮಸಾಲೆನ ಇಷ್ಟೊತ್ತು ಬೇಯಿಸ್ಕೊಂಡ್ವಲ್ವ, ಫ್ರೈ ಮಾಡ್ಕೊಂಡ್ವಲ್ವ, ಅದನ್ನು ಗ್ರೈಂಡ್ ಮಾಡಿ, ಅದು ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಗ್ರೈಂಡ್ ಮಾಡಿ ಈ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀವಿ. ಎಣ್ಣೆಗೆ ಸೇರಿಸ್ಕೊಂಡ ನಂತರ ಎಣ್ಣೆ ಎಲ್ಲ ಸಪ್ರೇಟಾಗಿ ಸ್ಪ್ರೆಡ್ ಆಗ್ತಾಯಿದೆ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ನಾವೇನು ಮಟನ್ನ ವಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮಟನ್ನ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿಲ್ಲ, ಯಾಕೆ ಅಂತಂದರೆ ನಾವು ಈ ಬ್ಯಾಟಲ್ನ ರೆಡಿ ಮಾಡ್ಕೊಂಡ್ವಲ್ವ, ಇದರಲ್ಲೇ ಮಟನ್ ಬೆಂದರೆ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಹಾಗಾಗಿ ಮಟನ್ನ ನಾನು ಮ್ಯಾರಿನೇಟ್ ಮಾಡಿಲ್ಲ, ಇದರಲ್ಲೇ ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಬೇಯೋದಕ್ಕೆ ಬಿಡ್ತೀನಿ. ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಇಲ್ಲಿ 2 ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ, ನೀವು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಂತರ ಇದಕ್ಕೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಂದ್ಸತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ನಂತರ ಅದಕ್ಕೆ ನಾನು ನೀರನ್ನು ಸೇರಿಸ್ಕೊಂಡೆ, ಅದನ್ನು ಸ್ವಲ್ಪ ಬೇಯೋದಕ್ಕೆ ಇಟ್ಬಿಟ್ಟು ನೀರನ್ನು ಹಾಕ್ಕೊಂಡೆ. ಅಂದರೆ ನಾನು 2 ಕಪ್ಪಷ್ಟು ಅಕ್ಕಿ ಅಂತ ಹೇಳಿದ್ನಲ್ಲ, 4 ಕಪ್ಪಷ್ಟು ನೀರನ್ನು ಹಾಕಿ ಆ ನೀರು ಒಂದು ಕುದಿ ಬರೋವರೆಗೂ ಅದನ್ನು ಹಾಗೆ ಸ್ವಲ್ಪ ಬೇಯಿಸ್ಕೊಂಡು ನಂತರ ಇದಕ್ಕೆ ನಾನು 2 ಕಪ್ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಅಕ್ಕಿನ ಸೇರಿಸ್ಕೊಬೋದು. ನೋಡಿ ಇವಾಗ ಇದನ್ನೆಲ್ಲ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆನೆಲ್ಲ ಹೇಗೆ ಮೇಲೆ ಸ್ಪ್ರೆಡ್ ಆದರೆ ಬಿಟ್ಕೊಂಡಿದೆ, ಇದು ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ. ನಂತರ ಇದನ್ನು ಮಿಕ್ಕಿದಕ್ಕೇನದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಅಂದರೆ ಮಟನ್ ಬಿರಿಯಾನಿ ಆಗಿರೋದ್ರಿಂದ ಇದು 3 ವಿಷಲ್ ಕೂಗಿಸಿದ್ರೆ ಇದು ಬೆಂದು ಹೋಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಬಿಡೋಣ. ಚಿಕನ್ ಬಿರಿಯಾನಿ ಆದರೆ ಒಂದು 2ನೇ ವಿಷಲ್ ಅಷ್ಟಾದರೆ ಸಾಕು. ಇದು ಮಟನ್ ಬಿರಿಯಾನಿ ಆಗಿರೋದ್ರಿಂದ ಇದು 2 ಸಾಕಾಗಲ್ಲ, 3 ವಿಷಲ್ ಆಗುತ್ತೆ. ನಂತರ ಲಿಡ್ ಓಪನ್ ಮಾಡಿದ್ಮೇಲೆ ತುಂಬ ರುಚಿಯಾಗಿರುವಂತಹ ಫುಲ್ ಘಮ್ ಅಂತಿರುತ್ತೆ ಮನೆಯೆಲ್ಲ, ಸೂಪರಾಗಿ ಟೇಸ್ಟಿ ಬಿರಿಯಾನಿ ರೆಡಿ ಆಗುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಮೇಲ್ಗಡೆನೇ ಹಾಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಯಾವತ್ತೂ ಈ ರೀತಿ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಒಳ್ಳೆ ಬಿರಿಯಾನಿನ ಮಿಸ್ ಮಾಡ್ಕೊಂಡಿರ್ತೀರ. ಈ ರೀತಿ ಟ್ರೈ ಮಾಡಿ, ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಅದ್ಭುತವಾಗಿ ಬಿರಿಯಾನಿ ರೆಡಿಯಾಗಿದೆ. ಕುಕ್ಕರ್ನಲ್ಲಿ ಇಷ್ಟು ಸೂಪರಾಗಿರೋ ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ.
ಕೆಲವ್ರು ಸಾಮಾನ್ಯವಾಗಿ ದಮ್ ಕಟ್ಟಿ ಮಾಡ್ತಾರೆ, ಕುಕ್ಕರ್ನಲ್ಲಿ ಅಷ್ಟು ಮಾಡಲ್ಲ. ಸೊ ಈ ರೀತಿ ಕುಕ್ಕರ್ನಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಲಾಸ್ಟಿಗೆ ಇದಕ್ಕೆ ಒಂದು ಹಾಫ್ ಲೆಮನ್ನ ಮೇಲೆ ಲೆಮನ್ ಜ್ಯೂಸ್ ಹಾಕ್ಕೊಂಡೆ. ನಂತರ ತುಂಬ ರುಚಿಯಾಗಿರುವಂತಹ ಬಿರಿಯಾನಿ ರೆಡಿ ಆಗುತ್ತೆ. ಥ್ಯಾಂಕ್ ಯು.